ಆಕಾಶವಾಣಿ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಉತ್ಕರ್ಷ್ ಕೆಎಸ್ ಅಂಕಣಕಾರರು. ಸಂವಾದವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ, ಐಐಎಚ್ಆರ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ. ಈ ಎನ್ಡಿಎ ಸರ್ಕಾರದ ವತಿಯಿಂದ ಹಲವು ಸಾಧನೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ನಡೆಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈಗ ನಾವು ಯಾಕೆ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ವಿಜ್ಞಾನ ಮತ್ತೆ ಸಂಶೋಧನೆ ಜೊತೆಗೆ ಸಂಶೋಧನೆಯಿಂದ ಬಂದಂತಹ ನಾವೀನ್ಯತೆಯ ಕ್ರಮಗಳು, ಇವುಗಳು ಹಲವು ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳಿಂದಾಗಿ, ಯೋಜನೆಗಳಿಂದಾಗಿ ಇಡೀ ತ್ವರಿತಗತಿಯಲ್ಲಿ ಸಮಾಜದ ಎಲ್ಲ ವರ್ಗದ ಜನರನ್ನು ತಲುಪಲಿಕ್ಕೆ ಅವಕಾಶ ಆಗಿದೆ. ಎಷ್ಟೋ ಅಂತಹ ಉದಾಹರಣೆಗಳು ನಮ್ಮ ಗ್ರಾಮೀಣ ಭಾರತ ಮಾತ್ರ ಅಲ್ಲದೆ ನಗರೀಕರಣ ಆಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಥವಾ ದೇಶದ ಅಭಿವೃದ್ಧಿ ಆಗಿರಬಹುದು, ಇಲ್ಲಿ ಸಾಧನೆಯನ್ನು ಮಾಡಿ ಇವತ್ತಿನ ದಿವಸ ನಾವು ಯೋಚಿಸ್ತಾ ಇರತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು, ಬರುವ 2047ನೇ ಇಸವಿಗೆ ವಿಕಸಿತ ಭಾರತ ಎನ್ನುವಂತಹ ಘೋಷದೊಂದಿಗೆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಈಗ ಹಾಕಿಕೊಂಡಿರ್ತಕ್ಕಂತಹ ಎಲ್ಲ ಯೋಜನೆಗಳು ಪೂರಕವಾಗಿರುತ್ತೆ ಅಂತಕ್ಕಂಥದ್ದು ಯಾವುದೇ ನಿರ್ವಿವಾದದ ಮಾತು. ಅದರಿಂದ ಕಳೆದ 12 ವರ್ಷಗಳಲ್ಲಿ ಈ ಒಂದು ದೃಷ್ಟಿಯಿಂದ ವಿಜ್ಞಾನ ಮತ್ತು ಸಾಧನೆ, ಸಂಶೋಧನೆಗಳು ಯಾವೆಲ್ಲ ಕ್ಷೇತ್ರದಲ್ಲಿ ತನ್ನ ಪ್ರಗತಿಯನ್ನು ಸಾಧಿಸಿವೆ ಅನ್ನೋದ್ರ ಬಗ್ಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವರು ನಲ್ಮೆಯ ಕೆಎಸ್ ಉತ್ಕರ್ಷ್ ರವರು ಸಮರ್ಥ ಭಾರತ ಟ್ರಸ್ಟಿನ ಸದಸ್ಯರು, ಜೊತೆಗೆ ನಮ್ಮ ಎಬಿವಿಪಿಯ ರಾಷ್ಟ್ರೀಯ ಸಹ ಸಂಚಾಲಕರೂ ಆಗಿದ್ದಂತಹವರು. ಇದರ ಜೊತೆಗೆ ಮಾಜಿ ಸಹ ಕಾರ್ಯದರ್ಶಿಗಳು ರಾಜ್ಯ ಮಟ್ಟದಲ್ಲಿ ಇದೇ ಎಬಿವಿಪಿಗೆ ಆಗಿದ್ದಂತಹವರು, ಲೇಖಕರು, ಅಂಕಣಕಾರರು, ಜೊತೆಗೆ ಹಲವು ಚರ್ಚೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಉತ್ಕರ್ಷ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಉತ್ಕರ್ಷ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ಕಳೆದ 12 ವರ್ಷಗಳಲ್ಲಿನ ಒಂದು ಸರ್ಕಾರದ ವಿಶೇಷ ಯೋಜನೆಗಳು ವಿಜ್ಞಾನಕ್ಕೆ ಸಂಬಂಧಪಡೋದಾಗಿ ಮಾತಾಡೋದಾದರೆ, ಈ ಯೋಜನೆಗಳು ಸಂಶೋಧನೆ ಯಾವೆಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಮನ ಹರಿಸಿ ಎಲ್ಲ ವರ್ಗದ ಜನರಿಗೆ, ಕಟ್ಟಕಡೆಯ ವ್ಯಕ್ತಿಗೂ ಸಂಶೋಧನೆ ತಲುಪುವಾಗಿ ಮಾಡುವಾಗ ಯಾವ ಕ್ಷೇತ್ರಗಳಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ? ಸರ್ ನೋಡಿ, ಒಂದು ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಅನೇಕ ರೀತಿಯ ಯೋಜನೆಗಳನ್ನ, ಅಂತ್ಯೋದಯ ಕಲ್ಪನೆ ಅನ್ನುವಂಥದ್ದು ನಮ್ಮೆಲ್ಲರದ್ದು ಇದೆ. ಅಂದ್ರೆ ತಳಮಟ್ಟದಲ್ಲಿ ವಾಸ ಮಾಡ್ತಕ್ಕಂಥ, ಅಂದ್ರೆ ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಆ ಜನರಿಗೆ ನಮ್ಮ ಯೋಜನೆಗಳನ್ನ ತಲುಪಿಸ್ಬೇಕೆನ್ನುವಂಥ ದೂರದೃಷ್ಟಿಯ ಚಿಂತನೆಯನ್ನು ಇಟ್ಕೊಂಡು ಒಂದು ಸುಶಾಸನ ಅಂತ ನಾವೇನು ಹೇಳ್ತೀವಿ, ಅಂದ್ರೆ ಸುಭದ್ರವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಒಪ್ಕೊಳ್ತಕ್ಕಂಥ ಮಾತು. ನೀವು ಯೋಜನೆಗಳ ಬಗ್ಗೆ ಮಾತಾಡ್ತಿದ್ರಿ ನೋಡಿ, ಇವತ್ತು ಡಿಜಿಟಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇವತ್ತು ಅನೇಕ ರೀತಿ ಯೋಜನೆಗಳು. ಇವತ್ತಿನ ಯಂಗ್ಸ್ಟರ್ಸ್, ನಾವೇನು ಜೆನ್ ಝೆಡ್ ಅಂತ ಹೇಳ್ತೀವಿ, ಆ ಯುಗದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು. ಅದು ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಸ್ ಇರ್ಬೋದು, ಇನೋವೇಷನ್ ಸೆಂಟರ್ಸ್ ಇರ್ಬೋದು, ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಇಂಡಿಯನ್ ಎಐ ಮಿಷನ್ ಇರ್ಬೋದು, ಸೆಮಿಕಂಡಕ್ಟರ್ ಇಂಡಿಯಾ ಇರ್ಬೋದು. ಈ ರೀತಿ ಅನೇಕ ಹೊಸ ಯೋಜನೆಗಳಿದೆಲ್ಲ. ಇಂಥ ಯೋಜನೆಗಳನ್ನು ಉಪಯೋಗಿಸ್ಕೊಂಡು ಇವತ್ತಿನ ಯುವ ಪೀಳಿಗೆಗೆ ಯಾವ ನಿಟ್ಟಿನಲ್ಲಿ ನಾನು ತಲುಪಬೇಕು, ಯಾವ ರೀತಿ ಒಂದು ಟೆಕ್ನಾಲಜಿ ಆಧಾರಿತವಾದಂಥ ಭಾರತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಸ್ಪಷ್ಟ ಚಿತ್ರಣದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಶೋಧನೆಗಳು ಹಲವಾರು ದಶಕಗಳಿಂದ ಭಾರತದಲ್ಲಿ ಆಗಿಲ್ವೇ? ಉದಾಹರಣೆಗೆ ನಾವು ಹಸಿರು ಕ್ರಾಂತಿಯನ್ನು ಸಾಧನೆ ಮಾಡಿದ್ವಿ, ಕೃಷಿನಲ್ಲಿ ವೈಟ್ ರೆವಲ್ಯೂಷನ್, ಧವಳ ವಿಪ್ಲವ, ನೀಲ ಕ್ರಾಂತಿ ಇತ್ಯಾದಿಗಳು ಕೂಡ ಸಂಶೋಧನೆಗಳಿಂದಾಗಿ ನಾವು ಭಾರತ ಕಂಡಂತಹ ಪ್ರಗತಿ ಅಂತ ಹೇಳಬಹುದು. ಇಲ್ಲಿ ಕಳೆದ 12 ವರ್ಷಗಳಿಂದಲೇ ವಿಶೇಷವಾಗಿ ಈ ಒಂದು ವಿಜ್ಞಾನದ ವಿಶೇಷ ತಂತ್ರಜ್ಞಾನಗಳು ಏನಂತೀರಿ ಉತ್ಕರ್ಷ್ ಅವರೇ? ನೋಡಿ, ವಿಜ್ಞಾನದ ವಿಚಾರಕ್ಕೆ ಬಂದಾಗ ಬಹುಶಃ ಕಳೆದ 12 ವರ್ಷಗಳಲ್ಲಿ ಚಂದ್ರಯಾನ ಮಿಷನ್ ನಮ್ಮ ಅತ್ಯಂತ ದೊಡ್ಡ ಸಾಧನೆ. ಅದು ಆದಿತ್ಯ L1 ಮಿಷನ್ ಇರ್ಬೋದು, ಈ ರೀತಿ ಅನೇಕ ಯೋಜನೆ. ಮತ್ತು ಇಸ್ರೋ ವಿಚಾರಕ್ಕೆ ಬಂದಾಗ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಇರ್ಬೋದು, ಮತ್ತು ಮಾಡ್ತಾ ಇರ್ತಕ್ಕಂಥ ಹೊಸ ಯೋಜನೆಗಳನ್ನು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಸರ್ಕಾರ ನಡೆಸ್ತಾ. ನೋಡಿ, ಒಂದು ಕಾಲಘಟ್ಟದಲ್ಲಿ ದೇಶದ ವಿಜ್ಞಾನಿಗಳು ಅಂತಂದರೆ ಅತ್ಯಂತ ಕೆಟ್ಟದಾಗಿ ನೋಡ್ತಾ ಇದ್ರು. ಹಸು ಹಾಲಿನ ಗಂಜಲವನ್ನು ಕುಡಿತಕ್ಕಂಥ ಭಾರತದ ವಿಜ್ಞಾನಿಗಳ ಕೈಯಲ್ಲಿ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇದೇ APJ ಅಬ್ದುಲ್ ಕಲಾಂರು ಒಂದು ಕಾಲಘಟ್ಟದಲ್ಲಿ ಸೈಕಲಲ್ಲಿ ಹೋಗಿ ರಾಕೆಟ್ಗಳನ್ನು ಲಾಂಚ್ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ದೇಶದ ಪರಿಸ್ಥಿತಿ ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟು ಮುಂದುವರೆದಿದೆ ಅಂತಂದರೆ, ಇವತ್ತು ಚಂದ್ರನ ಮೇಲೂ ಕೂಡ ತಿರಂಗವನ್ನು ಹಾರಿಸೋ ಮಟ್ಟಿಗೆ ಇವತ್ತು ವಿಜ್ಞಾನ ಕ್ಷೇತ್ರ ಬೆಳೆದು ನಿಂತಿದೆ ಅಂತಂದರೆ ಅದಕ್ಕೆ ಸರ್ಕಾರದ ಯೋಜನೆ, ಸರ್ಕಾರದ ಉತ್ತೇಜನ ಇಲ್ಲದೆ. ನೋಡಿ, ನೀವು ಖುದ್ದು ರಾಷ್ಟ್ರಪತಿಗಳು,
ಪ್ರಧಾನಮಂತ್ರಿಗಳು ಇವತ್ತು ನರೇಂದ್ರ ಮೋದಿ ಅವರು ಹೋಗಿ ಅಲ್ಲಿ ವಿಜ್ಞಾನಿಗಳ ಜೊತೆ ಆ ಸಂದರ್ಭದಲ್ಲಿ ನಿಲ್ತಾರೆ ಅಂತಂದ್ರೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ವಿಜ್ಞಾನ ಕ್ಷೇತ್ರಕ್ಕೆ, ವಿಶೇಷವಾಗಿ ವಿಜ್ಞಾನಿಗಳು ಕೂಡ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅತ್ಯಂತ ಸೈಡ್ ಲೈನ್ ಮಾಡಿದ್ದಂತ ಒಂದು ಟಾಪಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಆದ್ರೆ ಇವತ್ತು ವಿಜ್ಞಾನಕ್ಕೆ ಕೂಡ ಬಹಳಷ್ಟು ಮಹತ್ವ. ಇವತ್ತು ನೋಡಿ, ಥಿಂಕ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ನಾವು ಏನೇ ಹೇಳ್ಬೋದು ಅದೆಲ್ಲವೂ ಇದ್ರ ಅಡಿಯಲ್ಲೇ ಬರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. ಆಮೇಲೆ ಬಹಳ ಸ್ಪಷ್ಟವಾಗಿ ಅದರ ಜೊತೆಯಲ್ಲಿ ಕಳೆದ 12 ವರ್ಷಗಳಲ್ಲಿ ಕೃಷಿ ಇರ್ಬೋದು, ಆರ್ಥಿಕತೆ ಇರ್ಬೋದು, ಅಥವಾ ಅನೇಕ ರೀತಿಯ ಬಡವರ ಸಬಲೀಕರಣ ಇರಬಹುದು. ನಾನು ನರೇಂದ್ರ ಮೋದಿ ಅವರನ್ನ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಾನೆ ಹೇಳ್ತೀನಿ, ಸೋಷಿಯಲ್ ಜಸ್ಟಿಸ್ನ ಚಾಂಪಿಯನ್ ಅಂತಾನೆ ಹೇಳ್ತೀವಿ. ಎಲ್ಲಾ ವರ್ಗದವರಿಗೆ ಮುಟ್ಟುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ನೀವು ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಒಂದ್ ಕಡೆ ಆದ್ರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಉಜ್ವಲ ಯೋಜನೆ, ಆವಾಸ್ ಯೋಜನೆ, ಈ ರೀತಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಬಡವರ ಸಬಲೀಕರಣಕ್ಕೋಸ್ಕರ, ಮಧ್ಯಮ ವರ್ಗ ಸಬಲೀಕರಣಕ್ಕೋಸ್ಕರ. ನೋಡಿ, ನಾನು ನಿಮ್ಗೊಂದು ರಿಪೋರ್ಟ್ ಹೇಳ್ಬಿಡ್ತೀನಿ. ಆವಾಸ್ ಯೋಜನೆಯ ಮುಖಾಂತರ ಸುಮಾರು 5 ಕೋಟಿ ಮನೆಗಳನ್ನ ಗ್ರಾಮೀಣ ಭಾಗದಲ್ಲಿ ಕಟ್ಕೊಡುವಂತ ಕೆಲಸ ಮಾಡಿದ್ದಾರೆ. ಉಜ್ವಲ ಯೋಜನೆ ಅಡಿಯಲ್ಲಿ ಸುಮಾರು 11.5 ಕೋಟಿ LPG ಸಿಲಿಂಡರ್ಸ್ ಅನ್ನ ಮನೆಗಳಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿ ಅನೇಕ ಯೋಜನೆಗಳು ತಳಮಟ್ಟದ ಜನರಿಗೆ ಗ್ರಾಮಗಳಲ್ಲಿ ತಲುಪ್ತಾ ಇದೆ. ಇತ್ತೀಚೆಗೆ ನಾನು ಪಾವಗಡದ ಒಂದು ಕುಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ, ಒಂದು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ, ಕಟ್ಟ ಕಡೆಯ ಹಳ್ಳಿ ಅಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ನೀರಿನ ಸೌಲಭ್ಯ ಹಳ್ಳಿಗಳಿಗಿದೆ. ಬಹಳ ಖುಷಿ ಅಲ್ವಾ ಸರ್? ಅಂತ್ಯೋದಯ ಕಲ್ಪನೆ ಏನಿದೆ, ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡವರು, ಹಿಂದುಳಿದವರು, ಶೋಷಿತರು, ದಲಿತರ ಪರವಾಗಿ ಒಂದು ಧ್ವನಿಯಾಗಿ ನಿಂತ್ಕೋಬೇಕು ಸರ್ಕಾರಗಳು ಅನ್ನುವಂಥದ್ದೇ ಎಲ್ರದ್ದು ಆಶಯ ಅಲ್ವಾ? ಅದೇ ಆಶಯದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ನಾನು ಅದೇ ಕಾರಣಕ್ಕೆ ಹೇಳಿದಂಥದ್ದು, ಇವತ್ತಿನ ಯಂಗ್ಸ್ಟರ್ಸ್ ಜೊತೆಗೆ ಎಲ್ಲಾ ವರ್ಗದವರನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಒಬ್ಬ ಮಹಾನ್ ನಾಯಕರು ನರೇಂದ್ರ ಮೋದಿ. ನಾವು ಅದೇ ವಿಜ್ಞಾನ ಮತ್ತೆ ಸಂಶೋಧನೆ ಜೊತೆಗೆ ಸಂಶೋಧನೆಯ ಪ್ರತಿಫಲವನ್ನು ತ್ವರಿತಗತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ತಲುಪಿಸುವಾಗ ಹಾಕಿಕೊಳ್ಳುವಂತಹ ಯೋಜನೆಗಳು, ಇದರಿಂದಾಗಿ ಹೆಚ್ಚು ಲಾಭ ಪಡೀಲಿಕ್ಕೆ ಅವಕಾಶ ಅನ್ನೋದು ನಿಮ್ಮ ಮಾತಿನ ಒಂದು ಅರ್ಥ. ತುಂಬ ಸಂತೋಷ ಉತ್ಕರ್ಷ್ ಅವರೇ. ಇಲ್ಲಿ ಮುಖ್ಯವಾಗಿ ತಂತ್ರಜ್ಞಾನಗಳ ನಾವೀನ್ಯತೆಗೆ ಈ ಸರ್ಕಾರ ಕಳೆದ 10-12 ವರ್ಷಗಳಲ್ಲಿ ಕೊಟ್ಟಂತಹ ಒಂದು ಉದಾಹರಣೆಗಳು ಯಾವುದೆಲ್ಲ ಇದೆ ಅಂದರೆ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ಸ್ ಅಂತ ನಾವೀನ್ಯತೆಗಳು. ಆ ನಾವೀನ್ಯತೆಯಿಂದ ಬೇಗ ತ್ವರಿತಗತಿಯಲ್ಲಿ ತಲುಪಲಿಕ್ಕೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ? ನೋಡಿ, ಒಂದು ಕಾಲಘಟ್ಟದಲ್ಲಿ ಸ್ಟಾರ್ಟಪ್ಸ್ ಅಂತಂದ್ರೆ ನಮ್ಮ ದೇಶದ ಜನರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಆದ್ರೆ ಇವತ್ತು ನೀವು ಬರೀ ಕರ್ನಾಟಕ ಇಸ್ ದ ಸೆಂಟರ್ ಆಫ್ ಸ್ಟಾರ್ಟ್ಅಪ್. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಬರೀ ಕರ್ನಾಟಕದಲ್ಲಿ. ಅಂದ್ರೆ ಯಾವ ಯುವಕರಿಗೆ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು, ಹೊಸ ತಂತ್ರಜ್ಞಾನಿಕೆಯನ್ನು ಉಪಯೋಗಿಸ್ಕೊಂಡು ಕೆಲಸವನ್ನ ಮಾಡಬೇಕು ಅಂತ ಮುಂದೆ ಬರ್ತಕ್ಕಂಥ ಯುವಕರಿಗೆ ಇವತ್ತು ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮುದ್ರಾ ಯೋಜನೆಯ ಉದ್ದೇಶ ಏನ್ ಹೇಳಿ? ಯಾವ ಯುವಕರು ಆ ರೀತಿ ಬರ್ತಾರಂತ ಯುವಕರಿಗೆ ಒಂದು ಲೋನಿನ ಅವಕಾಶವನ್ನ ಮಾಡಿಕೊಟ್ಟು, ಸಣ್ಣ ಪುಟ್ಟ ಸಮಾಜದವರು ಸರ್, ಅವರೆಲ್ಲ ಸಣ್ಣ ಪುಟ್ಟ ಸಮಾಜದವರು, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ನ ವಿದ್ಯಾರ್ಥಿಗಳು, ನಾನು ಸೈನ್ಸ್ ಅನ್ನು ಉಪಯೋಗಿಸ್ಕೊಂಡು, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ಹೊಸ ರೀತಿಯ ಸ್ವರೂಪವನ್ನ ದೇಶಕ್ಕೆ ಕೊಡಬೇಕು ಅಂತ ಬಂದಾಗ ಸರ್ಕಾರ ಇವತ್ತು ಕೈ ಜೋಡಿಸ್ತಾ ಇದೆ. ಅದಕ್ಕೆ ಪ್ರತಿರೂಪವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಯೋಜನೆಗಳು. ಇವತ್ತು ಸ್ಟಾರ್ಟ್ಅಪ್ ಇಂಡಿಯಾ ಒಂದು ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಮಾಡಬೇಕು ಅಂತಂದ್ರೆ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು, ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ನಾವು ಬಿಸ್ನೆಸ್ ಅನ್ನು ಮಾಡ್ಬೋದು, ಆ ಬಿಸ್ನೆಸ್ ಮಾಡುವಂತ ಪರಿಸ್ಥಿತಿ ಇದೆಯಾ. ಮತ್ತೆ ನೋಡಿ, ನೀವು ಟೆಕ್ನಾಲಜಿ ವಿಚಾರದಲ್ಲಿ ಹೇಳಿದಾಗ, ನಾನು ಆಗ್ಲೇ ಹೇಳ್ದಂಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ನ ಮುಖಾಂತರ ಎಷ್ಟೋ ಇನೋವೇಷನ್ಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಇಂಡಿಯಾ, ಮತ್ತೆ ಬಹಳ ಪ್ರಮುಖವಾಗಿ 50 ಕೋಟಿ ಜನ ದಿನನಿತ್ಯ ಫೋನ್ ಪೇ, ಗೂಗಲ್ ಪೇ ಅಂತ UPI ಪೇಮೆಂಟ್ಸ್ ಯೂಸ್ ಮಾಡ್ತಾರೆ ಅಂತಂದ್ರೆ, ನೀವು ಅಮೆರಿಕ, ಫ್ರಾನ್ಸ್, ಜರ್ಮನಿ ಅಂತ ರಾಷ್ಟ್ರಗಳು ಯೋಚನೆ ಮಾಡಿರ್ಲಿಲ್ಲ ಇಂಥ UPI ಪೇಮೆಂಟ್ಸ್ ಬರುತ್ತೆ, ಇಂಥ ಫೋನ್ ಪೇ, ಗೂಗಲ್ ಪೇ ಬರುತ್ತೆ ಅನ್ನುವಂಥದ್ದು. ಇಷ್ಟೇ ಅಲ್ಲ, ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಅಮೆರಿಕದವರು ನೇರವಾಗಿ ಹಣವನ್ನು ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದಾರೆ ನೋಟುಗಳ ಮುಖಾಂತರ ಅಂತ ಹೇಳೋದಾದ್ರೆ, ನಮ್ಮ UPI ಅತಿ ಹೆಚ್ಚು ಮಾದರಿಯಾಗಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಅಂತ ಅಮೆರಿಕದವರೇ ಒಪ್ಕೊಂಡಿದ್ದಾರೆ. 50 crore people on a daily basis use it. ಅಂದ್ರೆ ದೊಡ್ಡ ಸಾಧನೆ ಅಲ್ವಾ ಇದು? ಇದೇ ರೀತಿ ಈ ಸಂಶೋಧನೆ, ವಿಶೇಷವಾಗಿ ಎಂತೆಂತಹ ತ್ವರಿತಗತಿಯ ಸಂಶೋಧನೆ ಮತ್ತೆ ಅದರ ಒಂದು ನಾಲೆಡ್ಜು, ಜ್ಞಾನ ಈ ಕೃಷಿ ಕ್ಷೇತ್ರ ಮತ್ತೆ ನಮ್ಮ ದೇಶದ ಬೆಳವಣಿಗೆಗೆ ಅದು ಮಾದರಿಯಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬಹುದೇ? ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಕೃಷಿ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾಗಿ ಭಾರತ ಒಂದು ಕೃಷಿ ರಾಷ್ಟ್ರ. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಅನೇಕ ಹೊಸ ಯೋಜನೆಗಳಿಗೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರ್ಬೋದು, ಈ ರೀತಿಯ ಫಸಲ್ ಬಿಮಾ ಯೋಜನೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಒಂದು ಉತ್ತೇಜನ ಕೊಡ. ಮತ್ತೆ ಇಸ್ರೇಲ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಕೂಡ ನಾವಿವತ್ತು ಆ ಕೃಷಿಯಲ್ಲಿ ಅನೇಕ ಜನ, ನಾನು ಒಬ್ಬ ಕೃಷಿ ಪದವೀಧರ, ಡ್ರೋನ್ ಟೆಕ್ನಾಲಜಿ ಇವತ್ತು ಬಂದಿದೆ, ಯಾವತ್ತಿಗೂ ಕೂಡ ಇರಲಿಲ್ಲ. ಈ ಹಿಂದೆ ಕೂಡ ಬಂದಂತ ಅನೇಕ ಸರ್ಕಾರಗಳು ಅದ್ರ ಬಗ್ಗೆ
ಮಹತ್ವವನ್ನು ಕೊಡಲಿ. ಆದರೆ ಇವತ್ತು ಡ್ರೋನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಸ್ಪ್ರೇಯನ್ನು ಮಾಡ್ತಕ್ಕಂಥದ್ದು, ಇವತ್ತು ನಿಮ್ಗೆ ಇರ್ತಕ್ಕಂಥ ಇರಿಗೇಷನ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲವೂ ಕೂಡ ಮುಂದುವರಿತಾ ಇದೆ. ಆಮೇಲೆ ನೋಡಿ, ಬಹಳ ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬಹಳ ದೊಡ್ಡ ಬದಲಾವಣೆ ಏನಂತಂದ್ರೆ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ರೈತರಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ. ಒಂದು ಖುಷಿ ಏನಂತಂದ್ರೆ ಇವತ್ತು ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಇವತ್ತು ಬರ್ತಾ ಇರ್ತಕ್ಕಂಥ ಹೊಸ ಕೌಶಲ್ಯಕರಣವಾದಂತ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ಬೋದು, ಅದು ರೈತರಿಗೆ ತಲುಪ್ತಾ ಇದೆ. ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇವುಗಳಿಂದಲೇ ಜಾಸ್ತಿ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು. ಇದಕ್ಕೆ ಯಾವುದೇ ದೊಡ್ಡ ದೊಡ್ಡ ಪದವಿಗಳ ಅವಶ್ಯಕತೆ ಇಲ್ಲ. ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಹನಿ ಬಿ ರೇರಿಂಗ್ ಇರ್ಬೋದು, ರೇಷ್ಮೆ ಸಾಕಾಣಿಕೆ ಇರ್ಬೋದು, ಈ ರೀತಿ ಅನೇಕ ಹೊಸ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಕೂಡ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ಈ ಫಾರ್ಮಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಟೆಕ್ನಾಲಜಿಕಲ್ ಟೂಲ್ಸ್, ಅದನ್ನು ಕೂಡ ಸರ್ಕಾರ ಉತ್ತೇಜನೆ ಕೊಡ್ತಾ ಇದೆ. ಹೊಸ ಹೊಸ ಟೂಲ್ಸ್ ಬರ್ತಿದೆ, ಇಂಡಿಯನ್ ಟೆಕ್ನಾಲಜಿ ಇರ್ಬೋದು, ಜರ್ಮನ್ ಟೆಕ್ನಾಲಜಿ ಟೂಲ್ಸ್ ಇವತ್ತು ರೈತರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಕೃಷಿ ವರ್ಗದವರು ಕೂಡ ತಳಮಟ್ಟಕ್ಕೆ ತಲುಪೋದ್ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಏನು ಅಂತ ನಾವೆಲ್ಲ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ. ಯಾವುದೇ ಒಂದು ದೇಶದ ಪ್ರಗತಿಗೆ ರಾಷ್ಟ್ರ ಮಟ್ಟದಲ್ಲಿ ಹಾಕಿಕೊಳ್ತಕ್ಕಂತಹ ದೊಡ್ಡ ದೊಡ್ಡ ಯೋಜನೆಗಳು ಹಿಂದೆ ನೋಡಿದ್ವಿ ನಾವು. ಪಂಚವಾರ್ಷಿಕ ಯೋಜನೆಗಳಂತೂ ಇದ್ದವು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ, ವೈಜ್ಞಾನಿಕ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಈ ತಂತ್ರಜ್ಞಾನಗಳೇ ಯಾವ ರೀತಿ, ಯಾವ ಕ್ಷೇತ್ರದಲ್ಲಿ ನಾವು ಅವುಗಳನ್ನು ಬಳಸ್ಕೊಂಡ್ರೆ ಬೇಗ ಕಟ್ಟಕಡೆಯ ಸಾಮಾನ್ಯನಿಗೆ ತಲುಪ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಈ 12 ವರ್ಷಗಳಲ್ಲಿ ಈ NDA ಸರ್ಕಾರದ ವತಿಯಿಂದ ಇಂತಹ ನಾವೀನ್ಯತೆ, ತಾವು ಹೇಳಿದ್ರಿ ಡಿಜಿಟಲ್ ಇಂಡಿಯಾ ಅಂದ್ರಿ, ಕೃಷಿಯ ಒಂದು ಪ್ರಗತಿ ಅಂದ್ರಿ, ಇತರೆ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಕಮ್ಯುನಿಕೇಶನ್ ಆಗಿರಬಹುದು, ಸಂವಹನ, ಮತ್ತೆ ರಾಜ್ಯಗಳ ಮಟ್ಟದ ಒಂದು ಸಮತೋಲನವನ್ನು ಕಾಪಾಡುವಾಗ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದು, ಇಂಥದ್ರಲ್ಲಿ ವಿಶೇಷವಾಗಿ ಯಾವ ಯಾವ ಕಾರ್ಯಕ್ರಮಗಳನ್ನು ನಾವು ಗಮನಿಸಬಹುದು ಅಂತೀರಿ ಈ 12 ವರ್ಷದಲ್ಲಿ ಎಲ್ಲ ಕ್ಷೇತ್ರದ ಪ್ರಗತಿನಲ್ಲಿ? ಎಲ್ಲ ಕ್ಷೇತ್ರದ ಪ್ರಗತಿಯಲ್ಲಿ ಕಳೆದ 12 ವರ್ಷಗಳಲ್ಲಿ ಬಹಳಷ್ಟು ಮಹತ್ತರವಾದಂಥ ಯೋಜನೆಗಳನ್ನು ಸರ್ಕಾರ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ನಿಮಗೆ ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಡಿಜಿ ಲಾಕರ್ ಇರ್ಬೋದು, ಭಾರತ್ ನೆಟ್ ಇರ್ಬೋದು, ಉಮಾಂಗ್ ಇರ್ಬೋದು, DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ರೀತಿ ಅನೇಕ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ತಗೊಂಡ್ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಆಮೇಲೆ ಇನ್ನ ಅನೇಕ ಯೋಜನೆಗಳು, ಜನವಿಶ್ವಾಸ್ ಯೋಜನೆ ಇರ್ಬೋದು, ಆಮೇಲೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಇರ್ಬೋದು, ಇಂಡಿಯಾ ಎ ಮಿಷನ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವತ್ತು ಎಲ್ಲ ಯಂಗ್ಸ್ಟರ್ಸ್ ಅದನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬಂದಿದೆ ಇವತ್ತು. ಹಾಗಾಗಿ ಅದಕ್ಕೂ ಕೂಡ ಮಹತ್ವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಜನಪರವಾಗಿರ್ತಕ್ಕಂಥ ಆವಾಸ್ ಯೋಜನೆ, ಫಸಲ್ ಬಿಮಾ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳು ಜನರನ್ನು ಕೂಡ ತಲುಪಿರ್ತಕ್ಕಂಥದ್ದು. ಮುದ್ರಾ ಯೋಜನೆ ಇರ್ಬೋದು, ಈರ್ನಾಮ್ ಇರ್ಬೋದು, ಈನಾಮ್ ಸ್ಕೀಮ್ಸ್ ಇರ್ಬೋದು, ಈ ರೀತಿ ಅನೇಕ ಸ್ಕೀಮ್ಗಳು ಜನರನ್ನ ತಲುಪ್ತಾ ಇರ್ತಕ್ಕಂಥ, ತಳಮಟ್ಟದ ಜನರಿಗೆ ತಲುಪ. ಆಗ್ಲೇ ನಿಮ್ಗೆ ಅಂಕಿಅಂಶ ಕೂಡ ಕೊಟ್ಟೆ, 1,000 ಕೋಟಿ ಜನಕ್ಕೆ, 100 ಕೋಟಿ ಜನಕ್ಕೆ ತಲುಪಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಪ್ರಶಂಸಾರ್ಹ. ಈಗ ಜನವಿಶ್ವಾಸ್ ಯೋಜನೆಗಳು ಅಂತ ಹೇಳಿ ಈ 12 ವರ್ಷಗಳಲ್ಲಿ ಕಂಡುಕೊಂಡಂತ ವಿಶೇಷ ಒಂದಿದು. ಅದೇ ರೀತಿ ಸ್ವಚ್ಛ ಭಾರತ್ ಕಾರ್ಯಕ್ರಮ, ಅಂತ್ಯೋದಯದ ಒಂದು ಯೋಜನೆಗಳನ್ನ ಗಾಂಧೀಜಿಯವರ ಪ್ರಾರಂಭದಿಂದ ಹಿಡಿದು ನಾವು ನೋಡಿದ್ವಿ. ಇದೆ ಇಂತಹ ಕಾಲಘಟ್ಟದಲ್ಲೂ ಕೂಡ ಸ್ವಚ್ಛ ಭಾರತ್ ಅಂತ ಕಾರ್ಯಕ್ರಮ ಆಗಿರಬಹುದು, ಅಥವಾ ಸಾಮಾನ್ಯನ ಒಂದು ಬದುಕನ್ನು ಸುಗಮಗೊಳಿಸ್ತಕ್ಕಂತಹ ವಿಶೇಷ ಕಾರ್ಯಕ್ರಮಗಳು, ಒಂದು ವ್ಯಾಪಾರ ವ್ಯವಸ್ಥೆ ಆಗಿರಬಹುದು, ಸುಲಲಿತವಾದಂತಹ ಕಾರ್ಯಕ್ರಮಗಳು, ಮತ್ತೆ ಈ ಟ್ಯಾಕ್ಸ್ಗೆ ವಿಶೇಷವಾಗಿ ತೆರಿಗೆಯ ಒಂದು ರಿಫಾರ್ಮ್ಸ್ ಅನ್ನ ಈ 12 ವರ್ಷಗಳನ್ನು ನಾವು ವಿಶೇಷವಾಗಿ ಯಾವ ರೀತಿಯಲ್ಲಿ ನಾವು ಕಾಣೋದಕ್ಕಾಯ್ತು? ಅಡಿಯಲ್ಲಿ ನೀವು ಹೇಳಿದ್ ಒಳ್ಳೇದಾಯ್ತು. ಸ್ವಚ್ಛ ಭಾರತ್ನ ಅಡಿಯಲ್ಲಿ ಸುಮಾರು 12 ಕೋಟಿ ಶೌಚಾಲಯಗಳನ್ನ ಇಡೀ ದೇಶದಲ್ಲಿ ಕಟ್ಸುವಂತ ಕೆಲಸ ಮಾಡಿದೀವಿ. ಗ್ರಾಮ ಭಾಗಗಳಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಬಹಳ ಕಟ್ಟದ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು 12 ಕೋಟಿ ಶೌಚಾಲಯಗಳು ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಜನಕ್ಕೆ ತಲುಪಿದೆ ಅಂತ. ಆಮೇಲೆ ಬಹಳ ಪ್ರಮುಖವಾಗಿ ಒಂದು ಯೋಜನೆ ಯಾವುದು ಅಂದ್ರೆ PM ವಿಶ್ವಕರ್ಮ ಯೋಜನೆ. ಸಣ್ಣ ಪುಟ್ಟ ಸಮುದಾಯದವರು ಅವರು ನಂಬಿರ್ತಕ್ಕಂಥ ಯಾವ ಕುಶಲಕರ್ಮಿಗಳಿದೆ ಅದಕ್ಕೆ ಮಹತ್ವ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ದೂರದೃಷ್ಟಿಯ ಚಿಂತನೆ ನರೇಂದ್ರ ಮೋದಿ. ನೀವು ಬರೀ ಯೋಚನೆ ಮಾಡುವಂತದ್ದಲ್ಲ, ಆ ಸಮುದಾಯಗಳಿಗೆ ಅವಕಾಶ ಕೊಡಬೇಕು ಆ ಯೋಜನೆಯ ಮುಖಾಂತರ, ಅದನ್ನು ಕೊಡ್ತಕ್ಕಂಥ, ಮತ್ತೆ ಅವ್ರ ಕುಲಕಸುಬನ್ನ ಹಾಗೆ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ರೀತಿಯ ಅನೇಕ ತಳಮಟ್ಟದ ಜನರಿಗೆ ಅಂತ್ಯೋದಯದ ಕಲ್ಪನೆ ಏನಿದೆ, ತಳಮಟ್ಟದ ವ್ಯಕ್ತಿ ಕೂಡ ಯೋಜನೆಗಳು ತಲುಪಬೇಕನ್ನುವಂಥದ್ದು, ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಇವತ್ತಿನ ಯುವ ಪ್ರಾಯಕ್ಕೆ ಬೇಕಾದಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇನೋವೇಷನ್ ಇರ್ಬೋದು,
ಅಥವಾ ಡಿಜಿಟಲ್ ಸೆಕ್ಟರ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇವೆಲ್ಲವನ್ನ ಒಳಗೊಳ್ಳತಕ್ಕಂಥ ಯೋಜನೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನೀವು ನೋಡಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏಮ್ಸ್ ಎಷ್ಟಿತ್ತು, 13 ಇದ್ದಂಥದ್ದು 21 ಆಯ್ತು, IIT 7 ಇದ್ದಂಥದ್ದು 15 ಆಯ್ತು, IIM ಇರ್ಬೋದು, ಈ ರೀತಿಯ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಖಂಡಿತ ಈ ಎಲ್ಲಾ ಸಂಸ್ಥೆಗಳಿಂದ ಕೇವಲ ಪದವೀಧರರನ್ನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಸಂಶೋಧನೆಗೆ ಹೆಚ್ಚು ಅವಕಾಶ ಆಯಿತು ಅಂತಕ್ಕಂಥದ್ದು ನಿರ್ವಿವಾದದ ಒಂದು ಮಾತು. ನಿಜ, ಆರೋಗ್ಯದ ಒಂದು ಹೆಲ್ತ್ ಕೇರಿನ ವಿಷಯದಲ್ಲಿ ಮತ್ತೆ ಇದೇ ರೀತಿ ಇಂತಹ ಸಂಶೋಧನೆಗಳಿಂದ ಮಕ್ಕಳ ಒಂದು ಪಾಲನೆ ಪೋಷಣೆ ಬಗ್ಗೆ, ಅವರ ಒಂದು ಪೌಷ್ಟಿಕಾಂಶದ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ನಾವು ಕಾಣಬಹುದಂತೀರಿ? ಅನುಕೂಲ ಆದಂತ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋಂಥ ದೊಡ್ಡ ಯೋಜನೆ ಅದು. ಇವತ್ತು ಹೆಣ್ಮಕ್ಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಅವರ ಮಾರ್ಟಾಲಿಟಿ ರೇಟ್ಸ್ ಕಮ್ಮಿ ಇರ್ತಿತ್ತು ಹಳ್ಳಿ ಭಾಗದಲ್ಲಿ. ಅವ್ರಿಗೊಂದು ವಿದ್ಯಾಭ್ಯಾಸವನ್ನ ಕೊಟ್ಟು ಹೆಣ್ಮಕ್ಳಿಗೆ ಸುರಕ್ಷಿತವಾದಂತ ಒಂದು ನೆಲೆಯನ್ನ ಕಟ್ಟಿಸ್ಕೊಡ್ಬೇಕೆನ್ನುವಂತ ಯೋಜನೆ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿ ಎಂತ ಹೆಸರು, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಂದ್ರೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅನ್ನುವಂತ ಒಂದು ಕಲ್ಪನೆ ಇದೆಯಲ್ವಾ, ಅದಕ್ಕಿಂತ ದೊಡ್ಡ ಕಲ್ಪನೆ ಯಾರು ಕೂಡ ಊಹೆ ಮಾಡಕ್ ಆಗೋದಿಲ್ಲ. ಆಮೇಲೆ ಏಕ್ ಪೇಡ್ ಮಾಕೆ ನಾಮ್, ತಾಯಿಯ ಹೆಸರಲ್ಲಿ ಒಂದು ಮರವನ್ನ ನೀಡಿ, ಅಂದ್ರೆ ಒಂದು ಹೆಣ್ಣಿಗೂ ಮತ್ತು ಈ ಭೂಮಿಗೆ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂಥದ್ದು. ಪರಿಸರ ಸಂರಕ್ಷಣೆಗೆ ಮತ್ತು ತಾಯಿಗಿರ್ತಕ್ಕಂಥ ಸಂಬಂಧ, ಹೆಣ್ಣಿಗಿರ್ತಕ್ಕಂಥ ಸಂಬಂಧದ ಬಗ್ಗೆ, ಒಬ್ಬ ಮಹಿಳೆಗಿರ್ತಕ್ಕಂಥ ಸಂಬಂಧದ ಬಗ್ಗೆ ನರೇಂದ್ರ ಮೋದಿ ಅವರು ವಿಶ್ಲೇಷಣೆ ಮಾಡಿದಂಥ ರೀತಿ. ಸೊ ಹಾಗಾಗಿ ಈ ರೀತಿಯ ಅನೇಕ ಮಹಿಳಾ ಪರವಾಗಿರ್ತಕ್ಕಂಥ ಯೋಜನೆಗಳು ಕೂಡ ಇವತ್ತು ಬಹಳ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ತರ್ತಕ್ಕಂಥ ವಿಚಾರ. ಉತ್ಕರ್ಷ್ ಅವರೇ, ಮುಖ್ಯವಾಗಿ ಎಷ್ಟು ಕ್ಷೇತ್ರದಲ್ಲಿ ನಾವು ಇವತ್ತಿನ ದಿವಸ 12 ವರ್ಷದಲ್ಲಿ ಸಾಧನೆಯನ್ನು ಮಾಡಲಾಗಿದೆ, ಯಾವೆಲ್ಲ ಯೋಜನೆಗಳನ್ನು ಒಂದೊಂದಾಗಿ ನಾವು ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ಬೇಕಾಗ್ತದೆ ಚರ್ಚೆ ಮಾಡಲಿಕ್ಕೆ. ಆದರೆ ವಿಶೇಷವಾಗಿ ನಮ್ಮ ಶ್ರೋತೃಗಳಿಗೆ ಕೆಲವು ಅಂಶಗಳನ್ನು ಬೆಳಕು ಚೆಲ್ಲೋದಾದರೆ, ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜೀಸ್ ಅಂತ ನಾವು ಕರಿತೇವೆ. ತಂತ್ರಜ್ಞಾನಗಳು ನಿಖರವಾಗಿ ಅವನಿಗೆ ತಲುಪುವ ಹಾಗೆ, ಮುಟ್ಟುವ ಹಾಗೆ, ಜೀವನಕ್ಕೆ ಬೆಳಕು ಚೆಲ್ಲುವ ಹಾಗೆ ತಂತ್ರಜ್ಞಾನಗಳಿವೆ. ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಅಂತಕ್ಕಂಥದ್ದು, ಇನ್ಸ್ಪೈರ್ ಅವಾರ್ಡ್ಸ್ ಅಂತಕ್ಕಂಥದ್ದು, ಅಂದರೆ ಮಾನಕ್ ಯೋಜನೆ ಅನ್ವಯ ವಿಶೇಷವಾಗಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಾಗ್ಲಿ ಸಂಶೋಧಕರಾಗ್ಲಿ ಇವರಿಗೆ ಮಾನಕ್ ಯೋಜನೆ ಅಂತ ಹೇಳಿ ಎಲ್ಲ ಏನು ಲಾಂಚ್ ಮಾಡಿದ್ರಲ್ಲ ಇತ್ತೀಚೆಗೆ, ಇದರ ಒಂದು ವಿಶೇಷತೆ ಏನಂತ ಹೇಳ್ತೀರಿ? ಅಲ್ಲ, ಒಂದು ನೋಡಿ, ಮಿಲಿಯನ್ ಮೈಂಡ್ಸ್ ಒಂದು ರೀತಿಯ ಮಾನಕ್ ಯೋಜನೆ ಅಡಿಯಲ್ಲಿ ನೀವು ಹೇಳಿದಾಗೆ ಅನೇಕ ರೀತಿಯ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಯುವಕರಿಗೆ ಮಹತ್ವನ ಕೊಡಬೇಕನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಇದು ಮಾಡ್ತದೆ. ಮತ್ತೆ ಇದು ಕೂಡ ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ. ಅಂದ್ರೆ ಈಗ ಒಂದು ಇನೋವೇಷನ್ ಅನ್ನ ಕೊಡಬೇಕು, ಹೊಸ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಮಹತ್ವವನ್ನು ಕೊಡಬೇಕು. ಮತ್ತೆ ಬಹಳ ಪ್ರಮುಖವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಆ ಚಿಕ್ಕ ವಯಸ್ಸಿಂದನೇ ಆ ಇನೋವೇಷನ್ ಅಂದರೆ ಯಾವ ರೀತಿ ಮಾಡ್ತಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಯಾವೆಲ್ಲ ಮಹತ್ವಗಳಿದೆ ಅನ್ನೋಂಥದ್ದನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ. ಆಮೇಲೆ ಇನ್ಸ್ಪೈರ್ ಅವಾರ್ಡ್ ನೀವು ಹೇಳಿದ್ರಿ, 10,000 ರೂಪಾಯಿಯನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು, ಸಹಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಚಿಕ್ಕ ಮಕ್ಕಳೆಲ್ಲ ಆ ವಯಸ್ಸಿನವರಿಂದನೇ ಇನೋವೇಷನ್, ಸೈನ್ಸು, ಟೆಕ್ನಾಲಜಿ, ಹೊಸ ಜ್ಞಾನದ ಬಗ್ಗೆ ಒಂದು ಅರಿವು, ವಿಶೇಷವಾಗಿ ರಿಸರ್ಚ್ ಅಧ್ಯಯನದ ಬಗ್ಗೆ ಒಂದು ಕೌಶಲ್ಯತೆಯನ್ನ ಮಕ್ಕಳಲ್ಲಿ ಬೆಳೆಸಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಮಾನಕ್ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳಿಂದ ಹಿಡಿದು 90, 95, 100 ವರ್ಷ ಆಗಿರ್ತಕ್ಕಂಥ ವಯಸ್ಕರ ಬಗ್ಗೆ ಕೂಡ ನರೇಂದ್ರ ಮೋದಿ ಅವರು ಯೋಚನೆ ಮಾಡ್ತಾರೆ ಅಂತಂದ್ರೆ ಆ ಯೋಜನೆಗಳ ತರುವಂತ ನಿಟ್ಟಿನಲ್ಲಿ ಅವ್ರಿಗಿರ್ತಕ್ಕಂಥ ಬದ್ಧತೆ ಅಂತದ್ ಯೋಚನೆ ಮಾಡಿ. ಅವ್ರು ಎಷ್ಟು ಚಿಕ್ಕವರಾಗಿರ್ಬೇಕು, ಆ ಯೋಜನೆಯನ್ನು ತರಬೇಕು ಅಂದ್ರೆ ಅವ್ರು ಎಷ್ಟು ಯೋಚನೆ ಮಾಡಿರ್ತಾರೆ ಆ ವಿಷಯದ ಬಗ್ಗೆ ಅನ್ನುವಂಥದ್ದು. ಇದೇ ರೀತಿ ನಿಧಿ ಅಂತಕ್ಕಂಥ ಮತ್ತೊಂದು ಯೋಜನೆಯನ್ನು ಕೂಡ ಇದೆ. ಆ ನಿಧಿಯಿಂದ ವಿಶೇಷವಾಗಿ ತಂತ್ರಜ್ಞಾನಗಳನ್ನು ಕೂಡ ನಿಧಿ ಯೋಜನೆ ಅನ್ವಯ ಬರುವಂತೆ ಮಾಡಿ ಸಾಮಾನ್ಯನಿಗೆ ತಲುಪುವಂತೆ ಮಾಡಿದಂತಹ ಕ್ರಮ, ಅದರ ಬಗ್ಗೆ ಹೇಳ್ಬಹುದಾ? ಅಲ್ಲ, ಒಂದು ಏನು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಡೆವಲಪಿಂಗ್ ಅಂಡ್ ಹಾರ್ನೆಸಿಂಗ್ ಇನೋವೇಷನ್ ಅಂತ ಹೇಳಿ, ಹೌದು, ತಂತ್ರಜ್ಞಾನವನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ, ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಐಡಿಯಾ ಮತ್ತು ಪ್ರೋಟೋಟೈಪ್ ಅಂತ ಹೇಳ್ತೀವಿ ನಾವು. ಆಂಟ್ರಪ್ರೂನರ್ಸ್ಗೆ ಮಹತ್ವನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದು ನಿಧಿ, ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಇರ್ಬೋದು, ಆಂಟ್ರಪ್ರೂನರ್ ಇನ್ ರೆಸಿಡೆನ್ಸ್ ಇರ್ಬೋದು, ಸೀಡ್ ಸಪೋರ್ಟ್ ಪ್ರೋಗ್ರಾಮ್ಸ್ ಇರ್ಬೋದು, ಈ ರೀತಿ ಅನೇಕ ಜನಪರವಾದಂಥ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ಯುವಕರ ಆವಿಷ್ಕಾರಗಳಿಗೆ ಒಂದು ಯಶಸ್ಸನ್ನ ಮತ್ತು ಮಹತ್ವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂಥದ್ದು. ಆಮೇಲೆ ನೋಡಿ, ನೀವು ಹೇಳ್ದಂಗೆ ಯಾವುದೇ ಟೆಕ್ನಾಲಜಿ ಏನೇ ಬಂದರೂ ಕೂಡ ಅದು ಜನರಿಗೆ ತಲುಪಬೇಕು ನೇರವಾಗಿ, ಅದು ಬಹಳ ಮಹತ್ವ. ನೀವು ಇನೋವೇಷನ್ ಅನ್ನು ಮಾಡ್ತೀವಿ, ಹೊಸ ಸೈನ್ಸ್ ಟೆಕ್ನೋ ತರ್ತೀನಿ ಅನ್ನೋಂಥದ್ದಲ್ಲ,
ಆ ಜನರಿಗೆ ತಲುಪ್ತಿದೆಯಾ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಇವತ್ತು ಯೋಜನೆ ಮಾಡ್ತಾ ಇದೆ, ಯೋಜನೆ ಕೂಡ ರೂಪಿಸ್ತಾ ಇದೆ. ಇದೇ ರೀತಿ ನೋಡಿ, ಸಾಮಾನ್ಯನಿಗೆ ಅನುಕೂಲ ಆಗುವ ಹಾಗೆ ಕ್ಷೀರ ಸ್ಕ್ಯಾನರ್ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಜೊತೆಗೆ ಈ ಒಂದು ಆಂಟಿ ಡಯಾಬಿಟಿಕ್ ಹರ್ಬಲ್ ಡ್ರಗ್ ಉಪಯೋಗಿಸ್ತಕ್ಕಂತಹದ್ದು, ಆರೋಗ್ಯ ಕ್ಷೇತ್ರದಲ್ಲಿ ವಿಜ್ಞಾನದ ಪ್ರತಿಫಲವನ್ನ ತೆಗೆದುಕೊಂಡು ಈ ಡಯಾಬಿಟಿಕ್ ನಂತಹ ಸಮಸ್ಯೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು, ಕೈನೇಸ್ ಅಂತಕ್ಕಂಥ ಒಂದು ಯೋಜನೆ, ಇವೆಲ್ಲ ವೈಜ್ಞಾನಿಕವಾಗಿ ಆದರೂ ಕೂಡ ಸರಳವಾಗಿ ಇನ್ನೋವೇಟಿವ್ ಮೆಥಡ್ ಮುಖಾಂತರ, ನಿಖರವಾದಂತಹ ತಂತ್ರಜ್ಞಾನದ ಮುಖಾಂತರ ತಲುಪುವಂಗೆ ಮಾಡಿದ್ರ ಬಗ್ಗೆ ವಿಶೇಷವಾಗಿ ತಾವು ಬೆಳಕು ಚೆಲ್ಲಬಹುದೇ? ಒಂದೇನಂತಂದ್ರೆ, ಈಗ ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಡಯಾಬಿಟೀಸ್ ಇರ್ಬೋದು, ಈ ರೀತಿಯ ಅನೇಕ ರೋಗಗಳು ನಮ್ಮ ದೇಶದ ಜನ ಅನುಭವಿಸ್ತಾ ಇದ್ದಾರೆ. ಅನೇಕ ರೀತಿಯ ಇಟ್ಸ್ ಅ ವೆರಿ ಕಾಮನ್ ಸಿನಾರಿಯೋ. ಆದ್ರೆ ಇವತ್ತು ಈ ರೀತಿಯ ಸೆಪ್ಟೋಕೈನೇಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಹೊಸ ಡಯಾಬಿಟೀಸ್ಗೆ ಕೇಂದ್ರಿತವಾದಂಥ ಯೋಜನೆಗಳನ್ನ ತರೋ ಮುಖಾಂತರ ಎಲ್ಲೋ ಯಾವ ಜನಕ್ಕೆ ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಅಥವಾ ಹೆಲ್ತ್ ಟ್ರೀಟ್ಮೆಂಟ್ ಅನ್ನೋ ತಗೊಳ್ಲಿಕ್ಕಾಗೋದಿಲ್ಲ, ಅಂಥವ್ರಿಗೆ ಯೋಜನೆಗಳು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಮಾಡ್ತಕ್ಕಂಥ ಹೊಸ ಟೆಕ್ನಾಲಜಿಯ ಮುಖಾಂತರ ಮಾಡಿಸ್ಕೊಂಡಾಗ, ಅವರು ಟ್ರೀಟ್ಮೆಂಟ್ ಅನ್ನು ತಗೊಂಡಾಗ ಅವ್ರಿಗೆ ಬೇಗ ಅವರ ಇದರಿಂದ ಆಚೆ ಬರ್ತಕ್ಕಂಥದ್ದು, ಅವ್ರಿಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗ್ತಕ್ಕಂಥದ್ರ ಕಡೆ ಕೂಡ ಸರ್ಕಾರ ಯೋಚನೆ ಮಾಡ್ತಿರುವಂಥದ್ದು ಬಹಳ ಸ್ವಾಗತಾರ್ಹ. ಕಳೆದ 12 ವರ್ಷಗಳಿಂದ ಹೊಸ ಹೊಸ ರೀತಿಯ ಯೋಜನೆಗಳು ನೋಡಿ, ನೀವು 2014 ಇದ್ದಂಥ ಯೋಜನೆಗಳು ಇವತ್ತಿಲ್ಲ. ಅಂದ್ರೆ ಹೊಸ ರೀತಿಯ ನವೀಕರಣ, ಹೊಸ ರೀತಿಯ ಸೆಟಪ್ ಅಲ್ಲಿ ಇವತ್ತು ಯೋಜನೆಗಳನ್ನ ಟೆಕ್ನಾಲಜಿಯನ್ನು ತರುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾಡ್ತಿರುವಂತದ್ದು ಪ್ರಶಂಸನೀಯ. ಅಂದ್ರೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಜೊತೆಗೆ ಸಂಶೋಧನೆಯ ಪ್ರತಿಫಲ, ರಿಸರ್ಚ್ ಅನ್ನ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಅದನ್ನ ಗಣನೆಗೆ ತೆಗೆದುಕೊಂಡು ಅದನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ ವಿಷಯದಲ್ಲಿ 12 ವರ್ಷದಲ್ಲಿ ಸಾಕಷ್ಟು ಗಣನೀಯವಾದಂತಹ ಕಾರ್ಯಕ್ರಮಗಳು ಜರುಗಿವೆ, ಜನರಿಗೆ ಲಾಭ ಆಗ್ತಾ ಇದೆ ಅನ್ನೋದ್ರಲ್ಲಿ 2 ಮಾತಿಲ್ಲ, ಒಪ್ಪೋಣ. ಆದರೆ ಇವತ್ತಿನ ದಿವಸ ಸ್ವಾವಲಂಬಿ ಭಾರತ, ಏಕ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಅನ್ನುವಂಥ ಒಂದು ಗುರಿ ಸಾಧನೆಯಲ್ಲಿ ನಾವು, ಅದೇ ವಿಕಸಿತ ಭಾರತಕ್ಕೆ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ, ಮುಂದೇನೂ ಕೂಡ ಆಗಬಲ್ಲದಂತೀರಿ? ಬಹಳ ದೊಡ್ಡ ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ, ವಿಕಸಿತ ಭಾರತದ ಕಲ್ಪನೆಗೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ನರೇಂದ್ರ ಮೋದಿಯವರ ಬಹಳ ದೊಡ್ಡ ಕಲ್ಪನೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ವಿಚಾರಗಳಲ್ಲೂ ಯುವಕರಿಗೆ ಮಹತ್ವವನ್ನು ಕೊಡಬೇಕು, ಯುವಕರನ್ನ ಮುನ್ನೆಲೆಗೆ ತರಬೇಕು ಅಂತ. ಅದು ಯುವ ವಿಜ್ಞಾನಿಗಳಿರ್ಬೋದು, ಯುವ ರಾಜಕಾರಣಿಗಳಿರ್ಬೋದು, ಯುವ ವ್ಯಾಪಾರಸ್ಥರಿರ್ಬೋದು, ಎಲ್ಲರನ್ನೂ ಕೂಡ ಮುನ್ನೆಲೆಗೆ ತರುವಂತ ನಿಟ್ಟಿನಲ್ಲಿ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕನ್ನುವಂಥದ್ದು. ಹಾಗಾಗಿ ವಿಕಸಿತ ಭಾರತದ ಕಲ್ಪನೆ ಏನು ಅಂತಂದ್ರೆ, ಎಲ್ಲಾ ವರ್ಗಗಳಲ್ಲೂ ಭಾರತ ರಾರಾಜಿಸಬೇಕು, ಇರಬೇಕು ಮತ್ತು ಭಾರತದ ಮೇಲ್ಪಂಕ್ತಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ವಿಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಬಿಟ್ಟು ನಾವು ದೇಶವನ್ನ ಚರ್ಚೆ ಮಾಡ್ಲಿಕ್ಕೆ ಆಗ್ತದ? ಅಬ್ದುಲ್ ಕಲಾಂ ರನ್ ಬಿಟ್ಟು ದೇಶ ಕಟ್ಲಿಕ್ಕೆ ಆಗ್ತದ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ವಿಚಾರಗಳಿಗೆ ಮೇಲ್ಪಂಕ್ತಿ, ವಿಜ್ಞಾನ ಮತ್ತೆ ಸಂಶೋಧನೆ ಅಷ್ಟು ಮಹತ್ವವನ್ನು ಅಂತ ಹೊಂದಿರತಕ್ಕಂಥದ್ದು. ಹಾಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದಿನ ದಿನಗಳಲ್ಲಿ ಯುವ ವಿಜ್ಞಾನಿಗಳಿಗೆ, ಯುವ ಅಧ್ಯಯನಗಳಿಗೆ ಮತ್ತು ಹೊಸ ರೀತಿಯ ಇನೋವೇಷನ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನರೇಂದ್ರ ಮೋದಿ ಅವರು ಒಂದು ಮಹತ್ವವನ್ನು ಕೊಡಬೇಕನ್ನುವಂಥ ನಿರ್ಧಾರವನ್ನು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ 2047 ಏನು ಭಾರತಕ್ಕೆ 100 ವರ್ಷ ಆಗುತ್ತೆ ಅಂತ ಸಂದರ್ಭದಲ್ಲಿ, ವಿಕಸಿತ ಭಾರತ ಸಂದರ್ಭದಲ್ಲಿ ಜಗತ್ತು ನೋಡುವಂತಹ ಮಹಾನ್ ವಿಜ್ಞಾನಿಗಳು ಈ ದೇಶದಲ್ಲಿ ಬರ್ಬೇಕನ್ನುವಂತ ಕಲ್ಪನೆ ಕೂಡ ಅವ್ರದ್ದಿರ್ತಕ್ಕಂಥದ್ದು. ಹಾಗಾಗಿ ವಿಜ್ಞಾನವನ್ನ ಬಿಟ್ಟು ನಾವು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅಸಾಧ್ಯ. ಆದರೂ ಕೂಡ ನಮ್ಮ ಒಂದು ಜನಸಂಖ್ಯೆಯನ್ನು ನೋಡೋದಾದ್ರೆ, ರಾಜ್ಯಗಳ ಒಂದು ವೈವಿಧ್ಯತೆಯನ್ನು ನಾವು ನೋಡೋದಾದ್ರೆ, ಇತರ ರಾಷ್ಟ್ರಗಳಿಗಿಂತ ನಮ್ಮ ಭಾರತ ತುಂಬಾ ವಿಭಿನ್ನವಾಗಿದೆ. ಭೌಗೋಳಿಕ ಹಿನ್ನೆಲೆ ತೆಗೆದುಕೊಳ್ಳಿ, ಜನಸಂಖ್ಯೆ ತೆಗೆದುಕೊಳ್ಳಿ, ನಮ್ಮ ಎಲ್ಲ ಶಿಕ್ಷಣ ಮಟ್ಟವನ್ನು ತೆಗೆದುಕೊಳ್ಳಿ, ಯಾವುದೋ ಒಂದು 12-13 ಕೋಟಿ ಇರತಕ್ಕಂಥ ರಾಷ್ಟ್ರ, ಜನಸಂಖ್ಯೆಯ ರಾಷ್ಟ್ರ ಇವತ್ತೊಂದು ದಿವಸ ಪ್ರಗತಿ ಹೊಂದಿದ ರಾಷ್ಟ್ರ ಅಂತ ಹೇಳಿ ವಿಶ್ವದಲ್ಲಿ ನಾವು ಕಾಣ್ಕೊತೇವೆ. ಆದರೆ ನಮ್ಮ ಒಂದು ತಂತ್ರಜ್ಞಾನ ಮತ್ತೆ ಈ ವಿಜ್ಞಾನ ನಾವೀನ್ಯತೆಗಳನ್ನು ಅಳವಡಿಸುವಾಗ ಇಂತಹ ಸಂದರ್ಭದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೆಲ್ಲ ಇದೆ, ಇವುಗಳನ್ನು ಯಾವ ರೀತಿ ಬಗೆಹರಿಸ್ಕೊಂಡ್ರೆ ಇನ್ನೂ ಅತ್ಯುತ್ತಮವಾದಂಥ ಭಾರತ ನಾವು ಕಟ್ಟಲಿಕ್ಕೆ ಸಾಧ್ಯ ಅಂತೀರಿ? ನೋಡಿ, ಖಂಡಿತವಾಗ್ಲು ಒಂದು ಪಾಪ್ಯುಲೇಷನ್ ಅನ್ನುವಂಥದ್ದು ನಮಗೆ ಬಹಳ ದೊಡ್ಡ ಚಾಲೆಂಜು, ಡೆಮೋಗ್ರಫಿ ನಮಗೆ ಚಾಲೆಂಜ್ ಇರ್ತಕ್ಕಂಥದ್ದು. ಮತ್ತೆ ಇವತ್ತಿನ ಬಹಳ ಪ್ರಮುಖವಾದಂಥ ಅಂಶ ಏನಂತಂದ್ರೆ, ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಯಂಗ್ ಜನರೇಷನ್. ಯಾಕಂದ್ರೆ 65% ಭಾರತ ದೇಶದ ಜನಸಂಖ್ಯೆ ಯುವಕರೇ ಇರ್ತಕ್ಕಂಥದ್ದು. ಹಾಗಾಗಿ ಆ ಯುವಕರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ಅವರ ಮೆಂಟಲ್ ಹೆಲ್ತ್ ಬಗ್ಗೆ, ಆಮೇಲೆ ಹೆಣ್ಮಕ್ಳಿಗೆ ಬರ್ತಕ್ಕಂಥ
ಇರ್ತಕ್ಕಂಥ ಸವಾಲುಗಳ ಬಗ್ಗೆ ಇವತ್ತಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಿದೆ. ಆಮೇಲೆ ಒಂದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕೇನು ಅಂತಂದ್ರೆ, ಎಲ್ಲೋ ಒಂದು ಕಡೆ ನಮ್ಮ ಪಾಪ್ಯುಲೇಷನ್ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ, ಭಾರತ ಹಿಂದುಳಿತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆದು ಇವತ್ತು 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಭಾರತ ಬೆಳೆದು ನಿಂತಿದೆ. ಅದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ನೀವು MSMEs ತಗೊಳ್ಳಿ, ಯಂಗ್ ಬಿಸ್ನೆಸ್ ಮ್ಯಾನ್ ಗಳನ್ನ ತಗೊಳ್ಳಿ, ಮಹಿಳೆಯರ ಬೆಳೀತಾ ಇದೆ. ಎಸ್, ನಮಗಿಲ್ಲಿ ಡೆಮೋಗ್ರಫಿ ಅನ್ನುವಂಥ ಚಾಲೆಂಜ್ ಇದೆ, ಒಂದಷ್ಟು ಇಂಟರ್ನಲ್ ಜಿಯೋಗ್ರಫಿಕಲ್ ಟೆನ್ಷನ್ಸ್ ಇದೆ, ಇಲ್ಲಿ ಒಂದಷ್ಟು ಭಯೋತ್ಪಾದಕ ವಿಚಾರಗಳು ಕೂಡ ನಮ್ಗೆ ಇರ್ತಕ್ಕಂಥದ್ದು, ಅನೇಕ ರೀತಿಯ ಗೊಂದಲಗಳು ಖಂಡಿತವಾಗ್ಲೂ ಇದೆ. ಆದ್ರೆ ಇವೆಲ್ಲವನ್ನ ಮೆಟ್ಟಿ ನಿಂತು ಭಾರತ ಇವತ್ತು 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ, ಬಲಾಢ್ಯ ರಾಷ್ಟ್ರವಾಗಿ ಇವತ್ತು ಭಾರತ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ಕಾರಣ ಅನ್ನುವಂಥ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ಯಾವುದೇ ದೇಶಕ್ಕಾಗ್ಲಿ ಒಂದು ಇಂಟರ್ನಲ್ ಟೆನ್ಷನ್ಸ್, ಇಂಟರ್ನಲ್ ಚಾಲೆಂಜಸ್ ಇದ್ದೇ ಇರ್ತದೆ. ಆದ್ರೆ ಅದನ್ನ ಮೆಟ್ಟಿ ನಿಂತು ಆ ಮುನ್ನೆಲೆಗೆ ಬರ್ತಕ್ಕಂಥದ್ದೇ ಭಾರತದ ಶಕ್ತಿ. ಮತ್ತೆ ನೀವು ನೋಡಿ, ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ. ಇವತ್ತು ನಮಗೆ ಪಾಪ್ಯುಲೇಷನ್ ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅದೇ 140 ಕೋಟಿ ಜನರಿಗೆ ಕೋವಿಡ್ ಟೈಮಲ್ಲಿ 2 ಬಾರಿ ವ್ಯಾಕ್ಸಿನ್ ಕೊಟ್ಟಂತ ದೇಶ ನನ್ನದು. ಅಲ್ಲಿ ತಂತ್ರಜ್ಞಾನ ಇದೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ದೇಶದಲ್ಲೇ ತಯಾರಾದಂತ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದು ನಮ್ಮ ಮೆಡಿಕಲ್ ಇನೋವೇಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಟರ್. ವಿಶ್ವದಲ್ಲೇ 90 ರಾಷ್ಟ್ರಗಳಿಗಿಂತಲೂ ಹೆಚ್ಚು ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಹೋಗಿದೆ. ಅಂದ್ರೆ ಇಲ್ಲಿನ ಮೆಡಿಕಲ್ ಸೆಕ್ಟರ್, ಇಲ್ಲಿನ ಇನೋವೇಷನ್, ಇಲ್ಲಿನ ಟೆಕ್ನಾಲಜಿಯನ್ನ ಬೇರೆ ದೇಶಗಳು ಕೂಡ ಒಪ್ಕೊಳ್ತಾ ಇದೆ, ಒಪ್ಕೋಬೇಕು ಅನ್ನುವಂಥದ್ದೇ ನರೇಂದ್ರ ಮೋದಿ ಅವರ ಸಂಕಲ್ಪ ಕೂಡ. ಇಷ್ಟೇ ಅಲ್ಲ, ಮತ್ತೊಂದು, ತಾವು ಕೂಡ ಕೃಷಿ ಪದವೀಧರರಾಗಿರೋದ್ರಿಂದ ಮತ್ತೊಂದು, ಕೃಷಿ ಕ್ಷೇತ್ರದ ಬೆಳವಣಿಗೆ ಭಾರತದಲ್ಲಿ ಎಲ್ಲ ಕಾಲದಲ್ಲೂ ಆಗ್ಲೇಬೇಕಾಗಿದೆ. ಅದರಲ್ಲಿ ವಿಜ್ಞಾನವೂ ಕೂಡ ಕೈ ಜೋಡಿಸ್ತಾ ಇದೆ, ತಂತ್ರಜ್ಞಾನಗಳು ಕೂಡ ಇದೆ. ಏರ್ತಾ ಇರತಕ್ಕಂಥ ಜನಸಂಖ್ಯೆನಲ್ಲಿ 67.5% ಅಥವಾ 68% ಕೃಷಿಯನ್ನೇ ಅವಲಂಬಿತ ಆಗಿರ್ತಕ್ಕಂಥ ಈ ಭಾರತದ ಜನಸಂಖ್ಯೆನಲ್ಲಿ ಎಷ್ಟು ತಂತ್ರಜ್ಞಾನಗಳು ಬಂದರೂ ಕೂಡ ಸಾಕಾಗ್ತಾ ಇಲ್ಲ ಅಂತ ಒಂದು ಕಡೆ. ಇದರಲ್ಲಿ ತಾವು ಹೇಳಿದ್ರಿ, ಡ್ರೋನ್ ಕಾರ್ಯಕ್ರಮಗಳಾಗಿರ್ಬೋದು, ಮಹಿಳೆಯರಿಗೆ ಡ್ರೋನ್ ದೀದಿ ಯೋಜನೆ ಬಂತು, ಈಗ ಮಣ್ಣು ಪರೀಕ್ಷೆದು ತಂತ್ರಜ್ಞಾನಗಳು ತ್ವರಿತವಾಗಿ ಅಳವಡಿಸಲಿಕ್ಕೆ ಇನ್ನೂ ಸ್ವಲ್ಪ ಕಷ್ಟದ ಒಂದು ಸಂಕೇತಗಳು ಸಿಗ್ತಾ ಇವೆ. ಇದರಲ್ಲಿ ತಮ್ಮ ಅಭಿಪ್ರಾಯ ಏನಂತ? ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಒಂದು ಭಾರತದ ಜನಸಂಖ್ಯೆಯನ್ನು ನೋಡಿದಾಗ ಬಹಳ ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಆಮೇಲೆ ವಿಶೇಷವಾಗಿ ಎಲ್ಲ ರೈತ ಸಮಾಜದಿಂದ ಬರ್ತಕ್ಕಂಥವ್ರು. ಎಸ್, ಅವರ ನಡುವೆ ಟೆಕ್ನಾಲಜಿ ಮತ್ತೆ ಹೊಸ ಇನೋವೇಷನ್ ಅನ್ನ ತಗೊಂಡು ಹೋಗ್ತಕ್ಕಂಥದ್ದು ಇಟ್ಸ್ ಚಾಲೆಂಜ್, ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಯಾಕಂದ್ರೆ ನೀವು ನಾನು ಕೂಡ ಒಬ್ಬ ಕೃಷಿ ಪದವೀಧರ, ಬಹಳ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ ರೈತರು ಅಷ್ಟು ಸುಲಭವಾಗಿ ಇನ್ನೊಬ್ರು ಹೇಳಿದಂತ ಮಾತನ್ನ ಕೇಳುವಂತ ಪರಿಸ್ಥಿತಿ ಅಳವಡಿಸ್ಕೊಡೋದಿಲ್ಲ, ಇಮಿಡಿಯೇಟ್ ಆಗಿ ಅವ್ರು ಕೇಳೋದು ಇಲ್ಲ. ಯಾಕಂದ್ರೆ ರೈತರಿಗೆ ಅವರು ಕೃಷಿಯನ್ನೇ ನಂಬ್ಕೊಂಡು ಕಸಬನ್ನ ಮಾಡ್ಕೊಂಡ್ ಬಂದಿರತಕ್ಕಂಥ ವ್ಯಕ್ತಿಗಳು ಅಷ್ಟು ಸುಲಭವಾಗಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಆದ್ರೆ ಅಳವಡಿಸ್ಕೊಂಡಿಲ್ವಾ? ಖಂಡಿತವಾಗ್ಲೂ ಅಳವಡಿಸ್ಕೊಂಡಿರ್ತಕ್ಕಂಥ ಅನೇಕ ಜನ ರೈತರು ನಮಗೆ ನಮ್ ಕಣ್ಮುಂದೆನೆ ಸಿಗ್ತಾರೆ. ಅನೇಕ ಜನ ಕರ್ನಾಟಕದಲ್ಲಿ ಇದ್ದಾರೆ. ನೀವು ಆನೇಕಲ್ ಭಾಗಕ್ಕೆ ಒಂದ್ಸಲಿ ಹೋದಾಗ ನಾರಾಯಣ ರೆಡ್ಡಿ ಅನ್ನುವಂಥ ಪ್ರಗತಿಪರ ರೈತರು ಎಷ್ಟು ಚೆನ್ನಾಗಿ ಕೃಷಿಯನ್ನು ಮಾಡಿದ್ರು. ಈ ರೀತಿ ಅನೇಕ ಜನ ರೈತರು ನಮಗೆ ಸುಮಾರು ಜನ ಸಿಗ್ತಾರೆ. ಸೊ ಹಾಗಾಗಿ ಎಸ್, ಟೆಕ್ನಾಲಜಿಯನ್ನ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಚಾಲೆಂಜ್ ಇದ್ದೇ ಇದೆ ಸರ್ಕಾರದ ಅಧಿಕಾರಿಗಳು ಕೂಡ, ಸರ್ಕಾರ ಕೂಡ. ಆದ್ರೆ ಆ ಪ್ರಯತ್ನವನ್ನು ಬಿಟ್ಟಿದ್ದಾರ? ಖಂಡಿತವಾಗ್ಲೂ ಇಲ್ಲ. ಇಡೀ ದೇಶದಾದ್ಯಂತ ನೀವು ಮನ್ ಕಿ ಬಾತ್ ಅಲ್ಲೇ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾವಿರಾರು ಮನ್ ಕಿ ಬಾತ್ಗಳಲ್ಲಿ ಎಷ್ಟೋ ಈ ರೀತಿ ಯುವ ಪ್ರಗತಿಪರ ರೈತರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಟೆಕ್ನಾಲಜಿ ಅನ್ನುವಂಥದ್ದು ಬಹಳ ದೊಡ್ಡ ಆ ಜನಗಳ ನಡುವೆ ತಗೊಂಡು ಹೋಗ್ತಕ್ಕಂಥ ಒಂದು ಚಾಲೆಂಜ್ ಇದ್ದೇ ಇದೆ. ಆದ್ರೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅಂದ್ರೆ ನಾವು ಒಟ್ಟಾರೆ ಈ ಒಂದು ಸಂವಾದದಲ್ಲಿ ಈ NDA ಸರ್ಕಾರದ ಈ 12 ವರ್ಷಗಳ ಸಾಧನೆಯ ಮೈಲಿಗಲ್ಲುಗಳು ಅಂತ ನಾವು ಹೇಳೋದಾದ್ರೆ, ಇನ್ನೂ ಸಾಧನೆ ಮಾಡಬೇಕಾಗಿರೋದೇನಿದೆ, ಇವೆಲ್ಲವೂ ಕೂಡ ಸಂಪೂರ್ಣತೆಯನ್ನ ಪಡೆದಿವೆ ಅಂತಕ್ಕಂಥ ಭಾವನೆ ನಿಮ್ಗಿದೆಯಾ? ಖಂಡಿತವಾಗ್ಲು. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಒಂದು ಡಿಜಿಟಲ್ ವಿಚಾರದಲ್ಲಿ, ಡಿಜಿಟಲ್ ಇಂಡಿಯಾ ಮಾಡೋ ನಿಟ್ಟಿನಲ್ಲಿ, ಮತ್ತೆ ವಿಜ್ಞಾನ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಮಹಿಳಾ ಸಬಲೀಕರಣಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ವಿಶೇಷವಾದಂಥ ಕೊಡುಗೆ, ಮತ್ತೆ ಬಹಳ ಪ್ರಮುಖವಾಗಿ ಬಡವರು, ನಿರ್ಗತಿಕರು, ಮಧ್ಯಮ ವರ್ಗದವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಯುವಕರಿಗೆ ಅಷ್ಟೂ ವರ್ಗದವರನ್ನ ಸೇರಿಸ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ತಲುಪ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಬಹಳ ದೊಡ್ಡ ಕಲ್ಪನೆ ಏನು ಅಂತಂದ್ರೆ, ಭಾರತ ವಿಕಸಿತ ರಾಷ್ಟ್ರ ಆಗಬೇಕು. ಅದಕ್ಕೆ ಈ ಅಷ್ಟೂ ವರ್ಗದವರು, ಬಡವರು, ರೈತರು, ಕೃಷಿಕರು, ಕಾರ್ಮಿಕರು, ವಿದ್ಯಾರ್ಥಿಗಳು ಎಲ್ಲ ಕೂಡ ಕೈ ಜೋಡಿಸ್ತಾರೆ. ಭಾರತವನ್ನು ವಿಕಸಿತ ರಾಷ್ಟ್ರ ಮಾಡೋದ್ರಲ್ಲಿ ಎಲ್ಲ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅದೇ ನನ್ನ ಆಶಯ. ತುಂಬಾ ಸಂತೋಷ ಉತ್ಕರ್ಷ್ ಅವರೇ, ಸ್ಟುಡಿಯೋದಲ್ಲಿ ಬಂದು ಇಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ NDA ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತಾದಂತಹ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಉತ್ಕರ್ಷ್ KS,
ಅಂಕಣಕಾರರು. ಸಂವಾದವನ್ನು ನಡೆಸಿಕೊಟ್ಟವರು ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಮುಖ್ಯ ವಿಜ್ಞಾನಿ, ಐಎಎಚ್ಆರ್, ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.